ವೆಲ್ಕಮ್ ಟು ಸಿದ್ಧಸಿ ಜಿ ಕೆ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು ಇಂಗ್ಲೀಷ್ ಪ್ರಶ್ನೋತ್ತರ ಕುರಿತು ಚರ್ಚಿಸೋಣ. ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಒಂದು ಚಾನಲ್ಗೆ ನಿಮ್ಮ ಸಪೋರ್ಟ್ ಇರಬೇಕಂತ ಹೇಳ್ತಾ, ಮತ್ತು ಇದೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ ಬನ್ನಿರಿ. ಸೊ ಇವತ್ತಿನ ದಿನ 10 ಪ್ರಶ್ನೆಗಳ ಕುರಿತು ಚರ್ಚೆ ಮಾಡೋಣ. ಮೊದಲನೇದಾಗಿ, ಇಫ್ ಯು ಆರ್ ರೀಡಿಂಗ್ ಅ ಟೆಕ್ಸ್ಟ್ ಫಾರ್ ಕಾಂಪ್ರಹೆನ್ಷನ್ ಅಂದರೆ ನಾವು ಯಾವುದಾದ್ರೂ ಒಂದು ರೀಡಿಂಗ್ ಅಂದರೆ ಯಾವುದಾದ್ರೂ ಒಂದು ನಾವು ಪುಸ್ತಕವನ್ನು ಓದುವಾಗ, ಸೊ ನಾವು ಓದುವಾಗ ಯಾವುದರ ಅಂದರೆ ಆ ಪುಸ್ತಕವನ್ನು ಗ್ರಹಿಕೆಗಾಗಿ ಓದ್ತೀವಿ. ಸೊ ಗ್ರಹಿಕೆಗಾಗಿ ಓದುವಾಗ ಯಾವ ರೀತಿಯಾಗಿ ಓದಬೇಕು, ಗ್ರಹಿಕೆ ಮತ್ತು ಕಲಿಕೆ ಎಂಬುದರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇರ್ತದೆ. ಸೊ ಈ ಟಿಯಲ್ಲಿ ಇದ್ರ ಮೇಲೆ ಭಾಳ ಸರಿ ಕ್ವೆಶನ್ಸ್ ಬಂದವು. ಸೊ ಗ್ರಹಿಕೆ ಅನ್ನೋದು ಇದು ಒಂದು ನಮ್ಮ ಏನಂತಾರೆ, ಇದು ನ್ಯಾಚುರಲ್ ಆಗಿ ಬರುವಂಥದ್ದು ಕಾಂಪ್ರಹೆನ್ಷನ್, ಮತ್ತು ಲೈಫ್ ಲಾಂಗ್ ಇರ್ತದೆ. ಬಟ್ ಕಲಿಕೆ ಎಂಬುದೇನು ಅದಕ್ಕೊಂದು ನಿರ್ದಿಷ್ಟ ರೂಲ್ಸ್ ಇರ್ತವೆ, ಮತ್ತು ಅದು ಶಾಲೆಯಲ್ಲಿ ಮಾತ್ರ ಕಲಿತೀವಿ. ಬಟ್ ಈ ಕಾಂಪ್ರಹೆನ್ಷನ್ ಅನ್ನೋದು ನಾವು ತರಗತಿ ಮತ್ತು ತರಗತಿ ಹೊರಗೂ ಸಹ ನಾವು ಕಲಿತೀವಿ. ಸೊ ಹಾಗಾದರೆ ಇದು ಕಲಿಬೇಕಿದ್ರೆ ನಾವು ಯಾವ ರೀತಿಯಾಗಿ, ಈಗ ಫಾರ್ ಎಕ್ಸಾಂಪಲ್ ಯಾವುದೊಂದು ಪುಸ್ತಕ ಓದ್ಲತ್ತೀವಿ ಮತ್ತು ಅದು ನಮ್ಮ ಗ್ರಹಿಕೆಗಾಗಿ ಓದ್ಲತ್ತೀವಿ ಅಂತಂದರೆ ಯಾವ ರೀತಿಯಾಗಿ ಓದಬೇಕು. ಯು ಶುಡ್ ರೀಡ್ ಅಲೌಡ್, ಯು ಶುಡ್ ರೀಡ್ ಸೈಲೆಂಟ್ಲಿ, ಯು ಶುಡ್ ರೀಡ್ ಅಲೌಡ್ ವಿತ್ ಅ ಫ್ರೆಂಡ್, ಯು ಶುಡ್ ಎಕ್ಸ್ಪೆಕ್ಟ್ ಸಂಬಡಿ ಟು ರೀಡ್ ಫಾರ್ ಯು. ಸೊ ನಿಮ್ಗೆ ಆಲ್ರೆಡಿ ಇಲ್ಲಿ ಗೊತ್ತಾಗಿರ್ತದೆ ನಾನು ಹೇಳಿದಾಗ. ಸೊ ನಾವು ಯಾವುದಾದೊಂದು ಪುಸ್ತಕ ಅದು ನಮ್ಮ ಗ್ರಹಿಕೆ ಮತ್ತು ಅದು ನಮ್ಮ ಜ್ಞಾನಕ್ಕಾಗಿ ಓದಬೇಕಿತ್ತಂದರೆ ಗಟ್ಟಿಯಾಗಿ ಓದಿದಾಗ ಅದು ಹೆಲ್ಪ್ ಆಗಂಗಿಲ್ಲ, ಮತ್ತು ಫ್ರೆಂಡ್ ಜೊತೆ ಓದಿದಾಗ ಕೂಡ ಆಗಲ್ಲ, ಮತ್ತು ಬೇರೆ ಯಾರಾದ್ರ ಜೊತೆ ಇದ್ದಾಗೂ ಆಗಲ್ಲ. ಯಾವಾಗ ಆಗ್ತದೆ ಅಂದರೆ ನಾವು ಯಾವಾಗ ಆಗ್ತದೆ ಅಂತಂದರೆ ಸೈಲೆಂಟಾಗಿ ನಾವು ಓದ್ತೀವಲ್ಲ, ಯು ಶುಡ್ ರೀಡ್ ಸೈಲೆಂಟ್ಲಿ, ಆವಾಗ ಏನಾಗ್ತದೆ ಅಂತಂದರೆ ನಮ್ಮ ಗ್ರಹಿಕೆ ಹೆಚ್ಚಾಗ್ತದೆ ಅಂತಲೇ ಹೇಳ್ಬೋದು. ಸೊ ಸೆಕೆಂಡ್ ಕ್ವಶನ್ಸ್ ಬಂದುಬಿಟ್ಟು, ಅ ಲರ್ನರ್ ರೀಡ್ ದ ಟೆಕ್ಸ್ಟ್ ಆರ್ ಟಾಪಿಕ್ ಫಾರ್ ಎ ಸ್ಪೆಸಿಫಿಕ್ ಡೀಟೇಲ್ ಆರ್ ಸ್ಪೆಸಿಫಿಕ್ ರೀಸನ್, ಸೊ ಶಿ ಆರ್ ಹಿ ಈಸ್ ಯೂಸಿಂಗ್. ಅಂದರೆ ಇಲ್ಲಿ ಲರ್ನರ್ ಕಲಿಕಾಕಾರನು ಏನು ಮಾಡ್ಲತ್ತಾನ, ಒಂದು ಓದುಗಾರಿಕೆ ಓದಬೇಕಿದ್ರೆ ಮತ್ತು ಯಾವುದೊಂದು ಪಠ್ಯ ಅಥವಾ ಟಾಪಿಕ್ ಬಗ್ಗೆನೇ ಓದ್ಲತ್ತಿರು ಫಾರ್ ಎ ಸ್ಪೆಸಿಫಿಕ್ ಡೀಟೇಲ್ ಆಗಿ ಓದಬೇಕಿತ್ತು, ಫಾರ್ ಎ ಸ್ಪೆಸಿಫಿಕ್ ರೀಸನ್ ಸಲುವಾಗಿ ಅಂದ್ರೆ ಏನು ಮಾಡ್ತಾನಲ್ಲಿ, ಇಲ್ಲಿ ನಿರ್ದಿಷ್ಟ ಉದ್ದೇಶಕ್ಕಾಗಿ ಓದ್ಲತ್ತಿಲ್ಲ, ಇಲ್ಲಿ ಸ್ಪೆಸಿಫಿಕ್ ಡೀಟೇಲ್ ಸಲುವಾಗಿ ಡೀಟೇಲ್ ಆಗಿ ಓದಬೇಕಿತ್ತಂದ್ರೆ ಏನು ಮಾಡ್ತಾನವ. ಸೊ ಇಲ್ಲಿ ನಮ್ಗೆ ಸ್ಕಿಮ್ಮಿಂಗ್ ಆಗ್ತದೆ ಸರಿಯಾದ ಉತ್ತರ, ಸ್ಕ್ಯಾನಿಂಗ್ ಆಗಂಗಿಲ್ಲ, ಸ್ಕಿಮ್ಮಿಂಗ್ ಇದು ಸರಿಯಾದ ಉತ್ತರ. ಥರ್ಡ್ ಬಂದುಬಿಟ್ಟು, ಚೂಸ್ ದ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಅಬ್ಸರ್ವೇಷನ್, ಚೆಕ್ ಲಿಸ್ಟ್, ರೇಟಿಂಗ್ ಸ್ಕೇಲ್, ಕ್ವಶನರೀಸ್. ಸೊ ಇಲ್ಲಿ ಈ 4ರಲ್ಲಿ ಒಂದು ಗುಂಪಿಗೆ ಸೇರಂಗಿಲ್ಲ. ಯಾವುದು ಅಂದರೆ ಈಗ ಚೆಕ್ ಲಿಸ್ಟು, ರೇಟಿಂಗ್ ಸ್ಕೇಲು, ಕ್ವಶನರೀಸ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಮೌಲ್ಯಮಾಪನದಲ್ಲಿ ಯೂಸ್ ಮಾಡ್ತೀವಿ, ಇವ್ಯಾಲ್ಯೂಯೇಷನ್ದಲ್ಲಿ. ಬಟ್ ಯಾವುದು ಯೂಸ್ ಮಾಡಲ್ಲ, ಅಬ್ಸರ್ವೇಷನ್ ಯೂಸ್ ಮಾಡಲ್ಲ. ಹಾಗಾಗಿ ಉತ್ತರ ಬಂದುಬಿಟ್ಟು ಅಬ್ಸರ್ವೇಷನ್ ಆಗ್ತದೆ ನಾವು. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಅ ಟೀಚರ್ ಆಸ್ಕ್ ಹರ್ ಹಿಸ್ ಆಲ್ ಪುಲ್ಪಿಟ್ಸ್ ಟು ಕ್ಲ್ಯಾಪ್ ಒನ್ಸ್ ಇಫ್ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಆ್ಯಂಡ್ ಟು ಕ್ಲ್ಯಾಪ್ ಟ್ವೈಸ್ ಇಫ್ ಇಟ್ ಈಸ್ ನಾಟ್ ಟ್ರೂ ದೆನ್ ದ ಪ್ಯೂಪಿಲ್. ಅಂದರೆ ಟೀಚರ್ ಏನು ಮಾಡ್ತಾರೆ ಅಂದರೆ ಮಕ್ಕಳಿಗೆ ತರಗತಿಯಲ್ಲಿ ಒಂದು ಮಗುವಿಗೆ ಪ್ರಶ್ನೆ ಕೇಳಿದಾಗ ಅದು ಸರಿಯಾದ ಉತ್ತರ ಕೊಟ್ಟಾಗ ಏನು ಮಾಡಬೇಕು, ಕ್ಲ್ಯಾಪ್ ಹಾಕಬೇಕು. ಸಪೋಸ್ ಅದು ತಪ್ಪು ಕೊಟ್ಟಾಗ 1 ಕ್ಲ್ಯಾಪ್ ಹಾಕಬೇಕು, ರೈಟ್ ಹೇಳಿದ್ರು 2 ಕ್ಲ್ಯಾಪ್ ಹಾಕಬೇಕು ಅಂತ ಈ ರೀತಿಯಾಗಿ ಟೀಚರ್ ಹೇಳ್ಕೊಡ್ತಾರೆ. ಸೊ ಇದರಲ್ಲಿ ಏನು ಮಾಡ್ತಾರೆ ವಿದ್ಯಾರ್ಥಿಗಳು, ಲಿಸನ್ ಆ್ಯಂಡ್ ರೆಸ್ಪಾಂಡ್, ಲಿಸನ್ ಆ್ಯಂಡ್ ರಿಪೀಟ್, ಲಿಸನ್ ಆ್ಯಂಡ್ ಕಂಪ್ಲೀಟ್ ದ ಗ್ಯಾಪ್ಸ್, ಲಿಸನ್ ಆ್ಯಂಡ್ ಚಾಂಟ್. ಸೊ ಏನು ಮಾಡ್ತಾರೆ ಮಕ್ಕಳು, ಲಿಸನ್ ಆ್ಯಂಡ್ ರೆಸ್ಪಾಂಡ್. ಯಾಕಂದ್ರೆ ಇಲ್ಲಿ ಟೀಚರ್ ಹೇಳಿದ್ದು ಫಸ್ಟ್ ಕೇಳ್ತಾರೆ ಮಕ್ಕಳು, ರೆಸ್ಪಾಂಡ್ ಏನು ಮಾಡ್ತಾರೆ, ಟೀಚರ್ ಏನು ಹೇಳ್ಯಾರ ಕ್ಲ್ಯಾಪ್ ಮಾಡಂದಾರಲ್ಲ, ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಕ್ಲ್ಯಾಪ್ಸ್ ಮಾಡ್ತಾರೆ. ಹಾಗಾಗಿ ಲಿಸನ್ ಆ್ಯಂಡ್ ರೆಸ್ಪಾಂಡ್ ಸರಿಯಾದ ಉತ್ತರ. ನೆಕ್ಸ್ಟ್ ಬಂದುಬಿಟ್ಟು ದ ಫಾಲೋವಿಂಗ್ ಈಸ್ ನಾಟ್ ಅ ಸಬ್ ಸ್ಕಿಲ್ ಆಫ್ ಸ್ಪೀಕಿಂಗ್. ಅಂದರೆ ಸ್ಪೀಕಿಂಗ್ ಅಂದರೆ ಮಾತನಾಡುವಿಕೆ. ಇದರಲ್ಲಿ ಮಾತನಾಡುವಿಕೆಯ ಸಬ್ ಸ್ಕಿಲ್ ಆಗೋಂಗಿಲ್ಲ. ಯಾವುದು ಆಗೋಂಗಿಲ್ಲ ಅಂತ ನೋಡಂಬರ್ರಿ. ನಾಟ್ ಅಂತ ಕೊಟ್ಟಾರ, ಕರೆಕ್ಟಾಗಿ ನೋಡ್ಕೋಬೇಕು. ಪ್ರೊಡ್ಯೂಸ್ ಸೌಂಡ್ ಇನ್ ಅ ಮೀನಿಂಗ್ಫುಲ್ ಚಂಕ್, ಕನ್ವೆ ದ ಇನ್ಫಾರ್ಮೇಷನ್, ಫಾರ್ಮುಲೇಟ್ ದ ಅಪ್ರೋಪ್ರಿಯೇಟ್ ರೆಸ್ಪಾನ್ಸ್, ಅಂಡರ್ಸ್ಟ್ಯಾಂಡ್ ದ ಸಿಂಥೆಟಿಕ್ ಪ್ಯಾಟರ್ನ್. ಸೊ ಇಲ್ಲಿ ಮಾತನಾಡುವಿಕೆಯಲ್ಲಿ ಇದು ಕರೆಕ್ಟ್ ಆಗ್ತದೆ, ಇದು ಇರ್ತದೆ. ಸೊ ಓದ್ಕೋಬೇಕು ನೀವು. ಇದು ಮಾತನಾಡುವಿಕೆಯ ಸಬ್ ಸ್ಕಿಲ್ದು ಲಕ್ಷಣಗಳು ಅಂತಲೇ ಹೇಳ್ಬೋದು. ಯಾವುದಾಗಲ್ಲ ಅಂದರೆ ಇದು ಆಗಲ್ಲ. ಯಾಕಂದರೆ
ಅಂಡರ್ಸ್ಟ್ಯಾಂಡ್ ದ ಸಿಮ್ಯಾಟಿಕ್ ಪ್ಯಾಟರ್ನ್. ಅಂದರೆ ಸಿಮ್ಯಾಟಿಕ್ ಅಂತಂದರೆ ಇಲ್ಲೇನಂದರೆ ಈಗ ನಾವು ಮಾತಾಡಬೇಕಿತ್ತಂದರೆ ಏನಾರ ಸಬ್ಜೆಕ್ಟು ವರ್ಬು ಆಬ್ಜೆಕ್ಟ್ ಈ ರೀತಿಯಾಗಿ ಮಾತನಾಡ್ತೀವೇನೋ ಇಲ್ಲ. ಸೊ ಹಾಗಾಗಿ ಇದು ಆಗಂಗಿಲ್ಲ. ಯಾವುದು 4th ಒನ್. 6th ಒನ್ ನೋಡ್ರಿ. ಕನ್ಸಿಡರಿಂಗ್ ಹೌ ಫಾರ್ ದ ಫಾಲೋವಿಂಗ್ ಆಕ್ಟಿವಿಟಿ ಹೆಲ್ಪ್ ಲರ್ನರ್ ಡೆವಲಪ್ ದೇ ಸ್ಪೀಕಿಂಗ್ ಸ್ಕಿಲ್. ದ ಒನ್ ದಟ್ ಡಸ್ ನಾಟ್ ಹೆಲ್ಪ್ ಮಚ್ ಈಸ್. ಅಂದರೆ ಮಾತನಾಡುವ ಸ್ಕಿಲ್ಲಿಗೆ ಇದ್ರಾಗ ಒಂದು ಹೆಲ್ಪ್ ಆಗಂಗಿಲ್ಲ. ಈಗ ನಾವು ಮಾತನಾಡುವಿಕೆಯ ಕೌಶಲ್ಯ ಕಲಿಬೇಕಿದ್ರೆ ಇದ್ರಾಗ ಯಾವುದು ಆಗಂಗಿಲ್ಲ. ಅಂದರೆ ಗಿವಿಂಗ್ ಎ ಪ್ರಿಪೇರ್ ಟಾಕ್. ಅಂದರೆ ಈಗ ಯಾವುದಾದ್ರೂ ಒಂದು ಮಾತನಾಡುವಿಕೆಯ ಭಾಷಣ ಕೊಡ್ತಾರಲ್ಲ ಅದು. ಗಿವಿಂಗ್ ಆ್ಯನ್ ಎಕ್ಸ್ಪೆನ್ಚರ್ ಸ್ಪೀಚ್ ಕೊಟ್ಟಾಗ. ರೀಡಿಂಗ್ ಅಲೌಡ್, ಇಂಟರ್ವ್ಯೂವಿಂಗ್ ಸಮ್ವನ್. ಸೊ ಇವೆಲ್ಲವೂ ಮಾತನಾಡುವಿಕೆಗೆ ಪ್ರೋತ್ಸಾಹ ಮಾಡ್ತಾವೆ. ಸೊ ರೀಡಿಂಗ್ ನೀವು ಒಬ್ಬರೇ ಕುಂತು ಓದುವುದರಿಂದ ಏನಾರ ಮಾತನಾಡೋಕ್ಕೆ ಕೌಶಲ್ಯ ಬೆಳೀತದೇನೂ ಇಲ್ಲ. ಸೊ ಹಾಗಾಗಿ ಆಪ್ಷನ್ಸ್ ಬಂದುಬಿಟ್ಟು ಸಿ ಸರಿಯಾದ ಉತ್ತರ. 7th ಒನ್. ಯೂಸಿಂಗ್ ಹ್ಯಾಂಡ್ ಸಿಗ್ನಲ್. ಅ ಟೀಚರ್ ಪಾಯಿಂಟ್ಸ್ ಟು ದ ಡೋರ್ ಹಿಯರ್ ಶಿ ಆರ್ ಹಿ ಈಸ್ ಡೆಮಾನ್ಸ್ಟ್ರೇಟಿಂಗ್. ಸೊ ಇಲ್ಲಿ ಇದ್ರ ಮೇಲೆ ನಾನು ಆಲ್ರೆಡಿ ಒಂದು ಸರಿ ಕ್ಲಾಸ್ ಮಾಡೀನಿ. ಅಂದರೆ ಟೀಚರು ಹ್ಯಾಂಡ್ ಸಿಗ್ನಲ್ ಅಂದರೆ ಏನಾದರೂ ಸರಿ ಉತ್ತರ ಕ್ವಶನ್ ಕೇಳಿದಾಗ ಯಾರು ಹೇಳ್ತೀರ ಅಂತ ಹೇಳಿದಾಗ ಕೈ ಎತ್ತುವುದು, ಟಾಯ್ಲೆಟ್ ಹೋಗ್ಬೇಕಂತಂದರೆ ಈ ರೀತಿ ಹ್ಯಾಂಡ್ ಸಿಗ್ನಲ್ ತೋರಿಸ್ತಾರಲ್ಲ. ಸೊ ಇವೆಲ್ಲವೂ ಬಂದುಬಿಟ್ಟು ಎದಕ್ಕೆ ಎಕ್ಸಾಂಪಲ್ ಆಯ್ತಾವ ಅಂದರೆ TPR ಅಂದರೆ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ಸೊ ಆಪ್ಷನ್ಸ್ ಬಂದುಬಿಟ್ಟು ಫಸ್ಟ್ ಒನ್. ಯಾವುದು ಫಸ್ಟ್ ಒನ್ ಈಸ್ ಅ ರೈಟ್ ಆನ್ಸರ್. ಹ್ಯಾಂಡ್ ಸಿಗ್ನಲ್ ಅಂತ ಬಂದಾಗ ನಾವು ಏನು ಹಾಕಬೇಕು? ಟೋಟಲ್ ಫಿಸಿಕಲ್ ರೆಸ್ಪಾನ್ಸು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಇನ್ ದ ಫಂಕ್ಷನಲ್ ಅಪ್ರೋಚ್ ಟು ಟೀಚಿಂಗ್ ಗ್ರಾಮರ್. ಗ್ರಾಮರ್ ಟೀಚ್ ಮಾಡಬೇಕಿತ್ತಂದರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಫಾರ್ಮ್ ಈಸ್ ಅ ಸೆಂಟ್ರಲ್, ಮೀನಿಂಗ್ ಈಸ್ ಅ ಸೆಂಟ್ರಲ್, ಬೋತ್ ಫಾರ್ಮ್ ಆ್ಯಂಡ್ ಮೀನಿಂಗ್ ಆರ್ ಸೆಂಟ್ರಲ್, ಐದರ್ ಫಾರ್ಮ್ ಆರ್ ಅ ಮೀನಿಂಗ್ ಈಸ್ ಅ ಸೆಂಟ್ರಲ್. ಸೊ ಈಗ ನಾವು ಗ್ರಾಮರ್ ಹೇಳಬೇಕಿತ್ತಂದ್ರೆ ಅಲ್ಲಿ ಎದಕ್ಕೆ ಒತ್ತು ಕೊಡಬೇಕು ಅಂತಂದರೆ ಅಲ್ಲಿ ನಮ್ಗೆ ಅರ್ಥ ತಿಳಿದಾಗ ಮಾತ್ರ ನಮಗೆ ಏನಾಗ್ತದೆ ಗ್ರಾಮರ್ ತಿಳುವಳಿಕೆ ಆಗ್ತದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಲ್ಲಿ ಏನು ಸೆಂಟ್ರಲ್ ಪಾಯಿಂಟ್ ಇರಬೇಕು? ಮೀನಿಂಗ್ ಈಸ್ ಅ ಸೆಂಟ್ರಲ್ ಪಾಯಿಂಟ್ ಆಗಿರಬೇಕು. ಯುನಿಟಿ ಇನ್ ಅ ಪ್ಯಾರಾಗ್ರಾಫ್ ಮೀನ್ಸ್ ದಟ್ ದ ಪ್ಯಾರಾಗ್ರಾಫ್ ಈಸ್ ಅಬೌಟ್. ಪ್ಯಾರಾಗ್ರಾಫ್ ನಾವು ಬರಿತೀವಲ್ಲ, ಸೊ ಅದ್ರ ಬಗ್ಗೆ ಅದ. ಸೊ ಸಪೋರ್ಟಿಂಗ್ ಡೀಟೇಲ್ಸ್, 2 ಮೇನ್ ಟಾಪಿಕ್ ಸೆಂಟೆನ್ಸ್, ಓನ್ಲಿ 1 ಮೇನ್ ಟಾಪಿಕ್. ಸೊ ಇಲ್ಲಿ ಪ್ಯಾರಾಗ್ರಾಫ್ ಅಂದಾಗ ಇಲ್ಲೇ ಆನ್ಸರೇ ಅದ ಯುನಿಟಿ ಅಂತ ಬಂದದಲ್ಲ. ಸೊ ಓನ್ಲಿ 1 ಮೇನ್, ಯುನಿಟಿ ಅಂದರೆ ಓನ್ಲಿ 1 ಮೇನ್ ಟಾಪಿಕ್ ಈಸ್ ರಿಲೇಟೆಡ್ ಟು ಪ್ಯಾರಾಗ್ರಾಫ್. ನೆಕ್ಸ್ಟ್ ಕ್ವಶನ್ ಬಂದು ಆ ಡಯಾಗ್ನೋಸ್ಟಿಕ್ ಟೆಸ್ಟ್ ಈಸ್ ಯೂಸ್ಡ್ ಟು ಅಸೆಸ್ ದ ಲರ್ನರ್ ಅಬಿಲಿಟಿ ಟು. ಅಂದರೆ ಇಲ್ಲಿ ಏನಂದ್ರೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂದರೆ ನೈದಾನಿಕ. ಸೊ ಇದರಲ್ಲಿ ನೈದಾನಿಕಕ್ಕೆ ಯಾವುದು ಒತ್ತು ಕೊಡ್ತದ? ಲರ್ನರ್ಸ್ ಎಬಿಲಿಟಿ ಟು ಮೆಮೊರೈಸ್ ದ ಕಂಟೆಂಟ್ ಆಫ್ ಎ ಟೆಕ್ಸ್ಟ್ ಬುಕ್. ಅಂದರೆ ಕಂಠಪಾಠಕ್ಕೆ ಒತ್ತು ಕೊಡ್ತದೇನೂ ಇಲ್ಲ. ಲರ್ನರ್ ಎಬಿಲಿಟಿ ಟು ಸಮರೈಸ್ ದ ಮೇನ್ ಪಾಯಿಂಟ್ಸ್ ಇನ್ ಅ ಟೆಕ್ಸ್ಟ್. ಅಂದರೆ ಸಮರೈಸ್ ಮತ್ತು ಪುನರಾವರ್ತನೆ ಮಾಡಲಿಕ್ಕೆ ಯೂಸ್ ಆಗ್ತದೇನೂ ಇಲ್ಲ. ಲರ್ನರ್ ಸ್ಟ್ರಾಂಗ್ ಆ್ಯಂಡ್ ವೀಕ್ ಪಾಯಿಂಟ್ಸ್ ಇನ್ ಅ ಲ್ಯಾಂಗ್ವೇಜ್. ಸೊ ಇದು ಬಂದುಬಿಟ್ಟು ಸರಿಯಾದ ಉತ್ತರ. ಅಂದರೆ ಕಲಿಕೆಯಲ್ಲಿನ ಮಕ್ಕಳಿನ ದೋಷಗಳನ್ನು ಯಾವುದು ಪರಿಹಾರ ಮಾಡ್ತದೆ? ವೀಕ್ ಮತ್ತು ಸ್ಟ್ರಾಂಗ್ ಪಾಯಿಂಟ್ಸು ಈ ಒಂದು ನೈದಾನಿಕ ಪರೀಕ್ಷೆ. ಸೊ ಈ ಒಂದು 10 ಪ್ರಶ್ನೆಗಳು ನಿಮಗೆ ಇಷ್ಟವಾದಲ್ಲಿ ಈ ಒಂದು ತರಗತಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.